सहनाववतु सह नौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्ततारज्ञं सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शाङ्कर भाष्ये तृतीयाध्याये तृतीये पादे एकसूत्रात्मकेऽस्मिन् त्रयोविंशतितमे व्यतिहाराधिकरणे तस्मिन् व्यतिहाराधिकरणे उपनिबद्धम् एकमात्रं सूत्रं तस्मिन् अधिकरणे एकमात्रं सूत्रम् एकमेव सूत्रम् उपनिबद्धमस्ति। तत्सूत्रम् इदानीं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः सप्तत्रिंशं सूत्रम्। पादादितः सप्तत्रिंशं सूत्रम्। सर्वाग्रे शंकर भगवत् पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं सप्तत्रिंशं सूत्रं तद्भाष्यभागं च यथाचार्यानुग्रहम् इदानीं विचारयामः। सर्वाग्रे शंकर भगवत् पूज्यपादानां प्रशस्ति श्लोकमेकं द्विवारं पठामः। ओम मिथ्याज्ञान विजृंभमाण जगतामभ्यन्तरे भुञ्जतः प्रारब्धानि निरीक्ष्य जीवनिचयान् मूढा न विद्यावशान् देवः कारुणिकोऽवतीर्य समशासद्यस्तु शारीरके भाष्यं तं प्रणमामि शंकर गुरुं निःश्रेयसावाप्तये। ओम मिथ्याज्ञान विजृंभमाण जगतामभ्यन्तरे भुञ्जतः प्रारब्धानि निरीक्ष्य जीवनिचयान् मूढा न विद्यावशान् देवः कारुणिकोऽवतीर्य समशासद्यस्तु शारीरके भाष्यं तं प्रणमामि शंकर गुरुं निःश्रेयसावाप्तये। अथ श्रीमच्छंकर भगवतः कृतौ शारीरकमीमांसा भाष्ये तृतीये साधनाध्याये तृतीये पादे एकसूत्रात्मकं त्रयोविंशं
ವ್ಯತಿಹಾರಾಧಿಕರಣಂ. ಓಂ ವ್ಯತಿಹಾರೋ ವಿಶಿಂಶಂತಿ ತರವತ್. ಓಂ ವ್ಯತಿಹಾರೋ ವಿಶಿಂಶಂತಿ ತರವತ್. ಇದಂ ಸೂತ್ರಂ ಅಸ್ಮಿನ್ ವ್ಯತಿಹಾರಾಧಿಕರಣೆ ಉಪನಿಬದ್ಧಂ ಏಕಮಾತ್ರಂ ಸೂತ್ರಂ. ಈಗ ವ್ಯತಿಹಾರಾಧಿಕರಣವನ್ನ ನಾವು ವಿಚಾರ ಮಾಡುವುದಕ್ಕೆ ಮುಂದೆ ಈ ಹಿಂದಿನ ಅಧಿಕರಣದಲ್ಲಿ ಏನನ್ನ ತೀರ್ಮಾನ ಮಾಡಿದ್ರು, ಯಾವ ಒಂದು ವಿಷಯವನ್ನ ಅಂತಂದ್ರೆ ನೋಡಿ, ಕೆಲವು ಕಡೆ ಈ ಪರಮಾತ್ಮನ ಪ್ರಕರಣದಲ್ಲಿ ಪರಮಾತ್ಮನ ಸ್ವರೂಪವನ್ನ ನಿರ್ಧಾರ ಮಾಡುವಾಗ ಏನ್ ಹೇಳಿದ್ದಾರೆ, ಒಂದೇ ವಾಕ್ಯವನ್ನ ಮತ್ತೆ ಹೇಳಿದ್ದಾರೆ. ಈ ಒಂದೇ ವಾಕ್ಯ, ಒಂದೇ ಪ್ರಕರಣ, ಅದನ್ನ ಮತ್ತೆ ಹೇಳಿದಾಗ ಆ ಮತ್ತೆ ಹೇಳ್ತಾರಲ್ಲ ಎರಡನೇ ಸರಿ, ಅದಕ್ಕೆ ಒಂದು ವಿಶೇಷವಾದ ಅರ್ಥ ಇರಲೇಬೇಕು. ಇಲ್ಲದೆ ಹೋಗಿಬಿಟ್ರೆ ಏನಾಗುತ್ತೆ, ಆ ಎರಡನೇ ಬಾರಿ ಹೇಳಿರತಕ್ಕಂಥದ್ದು ವ್ಯರ್ಥ ಆಗಿಬಿಡುತ್ತೆ. ಹೌದ್ ತಾನೆ? ಯಾವಾಗ ಈ ಹಿಂದೆ ಹೇಳಿದ್ದಕ್ಕಿಂತ ವಿಶೇಷಿಸಿ ಇನ್ನೊಂದನ್ನು ಹೇಳ್ತಾರೋ ಅದೇ ಪ್ರಕರಣದ ವಿಶೇಷತೆ ಹೇಳ್ತಾರೆ. ರಾಮ ಪ್ರಕರಣ ಮಾಡ್ತಾ ಇರ್ತಾರೆ, ಭಾಗವತರು ಹರಿಕಥೆ ಮಾಡ್ತಾ ಇರ್ತಾರೆ. ನೋಡ್ರಿ, ಕೋದಂಡಪಾಣಿ ಅಂತ ಹೇಳ್ತಾರೆ, ರಾಮ ಅಂತ ಹೇಳ್ತಾರೆ. ಆವಾಗ ಏನಾಗುತ್ತೆ, ಶ್ರೀರಾಮಚಂದ್ರ ಅಂತ ಆಗುತ್ತೆ. ಮತ್ತೆ ಅದೇ ಮುಂದುವರೆದು ಈ ಪರಶುಪಾಣಿ ರಾಮ ಅಂತ ಹೇಳ್ತಾರೆ. ಪರಶುಪಾಣಿ ರಾಮ ಅಂತ ಹೇಳಿದಾಗ ಏನಾಯ್ತು, ಅದು ಪರಶುರಾಮ ಆಯ್ತು. ಹೀಗೆ ಒಂದಕ್ಕೊಂದು ಒಂದೇ ಒಂದು ಪದ ರಾಮ ಅಂತಕ್ಕಂಥದ್ದು. ರಾಮನು ಇಲ್ಲಿ ಕೋದಂಡಪಾಣಿ, ಅದೇ ರಾಮನು ಅಲ್ಲಿ ಪರಶುಪಾಣಿ ಅಂತ ಹೇಳಿದ್ದಾರೆ. ಹೀಗೆ ಹೇಳಿರೋದರಿಂದ ಇಲ್ಲಿಯ ರಾಮನಿಗೂ ಅಲ್ಲಿಯ ರಾಮನಿಗೂ ವಿಶೇಷ ಇದೆ. ಇಲ್ಲಿ ಕೋದಂಡರಾಮ, ಅಲ್ಲಿ ಪರಶುರಾಮ. ಹೀಗೆ ಇಲ್ಲಿಯೂ ಕೂಡ ಈ ಒಂದು ಬ್ರಹ್ಮದಲ್ಲಿ ಇಲ್ಲಿ ಹೇಳಿರತಕ್ಕಂತಹ ಬ್ರಹ್ಮ ಆತ್ಮ ಅಂತಕ್ಕಂಥದ್ದು ಒಂದು, ಮುಂದೆ ಹೇಳಿರತಕ್ಕಂಥ ಬ್ರಹ್ಮ ಆತ್ಮ ಅಂತಕ್ಕಂಥದ್ದು ಇದಕ್ಕಿಂತ ಬೇರೆಯಾದ ಮತ್ತೊಂದು. ಹಾಗಾಗಿ ಏನಾಗುತ್ತೆ, ಎರಡೂ ಕೂಡ ಬೇರೆ ಬೇರೆ ವಿದ್ಯೆಗಳಾದವು. ಅದೇನು, ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟ ವಿದ್ಯೆಗಳಾದವು. ಹಾಗಾಗಿ ಏನಾಗುತ್ತೆ, ಪರಶುರಾಮನ ಒಂದು ಅವನ ಗುಣವೇ ಬೇರೆ, ಅವನ ಉದ್ದೇಶವೇ ಬೇರೆ. ಶ್ರೀರಾಮಚಂದ್ರನ ಕೋದಂಡಪಾಣಿಯಾದ ರಾಮನ ಉದ್ದೇಶವೇ ಬೇರೆ, ಅವನ ಸ್ವರೂಪವೇ ಬೇರೆ. ಅವನನ್ನ ಇಚ್ಚರೋ ಕಾವಲಿಬ್ಬರು ಬೇರೆ ಬೇರೆ. ಹಾಗಾಗಿ ಇಲ್ಲಿಯೂ ಕೂಡ ಈ ವಿದ್ಯೆಗಳು ಬೇರೆ ಬೇರೆ ಎಂಬುದಾಗಿಯೇ ತಿಳಿಯಬೇಕು ಅಂತ ಹೇಳಿದ ಪೂರ್ವ ಪಕ್ಷಿ. ಅದಕ್ಕೆ ಉತ್ತರವನ್ನು ಹೇಳಿದ್ರು, ಇಲ್ಲಪ್ಪ, ಇವೆರಡೂ ಕೂಡ ಒಂದೇ ವಿದ್ಯೆ. ಎರಡೂ ಕಡೆ ಹೇಳಿದ್ದರೂ ಕೂಡ ಒಂದೇ ವಿದ್ಯೆ. ಅದಕ್ಕೆ ಕಾರಣಗಳನ್ನು ಕೊಟ್ಟಿದ್ರು. ಮುಖ್ಯವಾಗಿ ಏನ್ ಕಾರಣ, ಎರಡೂ ಒಂದೇ ವಾಕ್ಯ. ಆದರೆ ಈ ಕಹೋಲ ಕೌಶೀತಕೇಯ ಕೇಳಿದ ಪ್ರಶ್ನೆಯಲ್ಲಿ ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಎನ್ನುವ ಅದೇ ವಾಕ್ಯದಲ್ಲಿ ಇನ್ನೊಂದು ಈ ಪದ ಹೆಚ್ಚಿಗೆ ಬಂದಿದೆ. ಅದನ್ನು ನೀನು ಗಮನಿಸ್ತಿಲ್ವಲ್ಲಪ್ಪ, ಯಾವುದು ಸ್ವಾಮಿ? ಏವಕಾರ ಅಂತಕ್ಕಂಥದ್ದು ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಅಂತ ಆ ಉಶಸ್ತ ಚಾಕ್ರಾಯಣ ಪ್ರಶ್ನೆ ಕೇಳಿದ್ದ ಕಹೋಲ ಕೌಶಿತಕೆಯ ಯದೇವ ಸಾಕ್ಷಾತ್ ಬ್ರಹ್ಮ ಅಂತ ಅವನು ಕೇಳ್ದ. ಹೀಗಾಗಿ ಇದು ಹಿಂದೆ ಹೇಳಿದ್ದನ್ನೇ ಏನ್ ಮಾಡೋದು, ಅದೇ ವಿದ್ಯೆಯನ್ನ ಇಲ್ಲಿ ಏನ್ ಹೇಳಿದ್ದಾರೆ, ಇಲ್ಲಿ ಬೇರೆಯ ಒಂದು ಸಂಶಯಕ್ಕೆ ಉತ್ತರವಾಗಿ ಹೇಳಿದ್ದಾರೆ.
ಅಲ್ಲಿ ಒಂದು ಸಂಶಯ ಬಂದಿತ್ತು, ಅದಕ್ಕೆ ಉತ್ತರವನ್ನು ಹೇಳಿದಾಗ ಯತ್ಸಾಕ್ಷಾತ್ ಪರೋಕ್ಷಾತ್ ಬ್ರಹ್ಮ ಅಂತ ಹೇಳಿದ್ರು. ಇಲ್ಲಿ ಇನ್ನೊಂದು ಸಂಶಯವನ್ನು ಹಾಕಿದ ಕಹೋಲ, ಆ ಇನ್ನೊಂದು ಸಂಶಯಕ್ಕೆ ಉತ್ತರವನ್ನು ಹೇಳಿದ್ರು. ಎಲ್ಲಾದರೂ ಕೂಡ ಇವೆರಡೂ ಕೂಡ ಬೇರೆ ಬೇರೆ ಅಂತ ತಿಳ್ಕೊಂಡ್ಬಿಟ್ಟಾರು ಎಂಬುದಾಗಿ ಶ್ರುತಿ ಮಾತೆ ಏನ್ ಮಾಡಿದ್ದಾಳೆ, ಏವಕಾರವನ್ನು ಹಾಕಿದೆ. ದೇವ ಏನು ಯದೇವ, ಯದೇವ ಅಂತಂದ್ರೆ ಯದೇವ ಪೂರ್ವ ಮುಕ್ತಮಸ್ತಿ ತದೇವ ಇದಾನೀಮಪಿ ಮುಕ್ತಮಸ್ತಿ, ಇದಾನೀಮಪಿ ಮುಚ್ಯತೆ. ಅದನ್ನೇ ಹಿಂದೆ ಹೇಳಿದ್ದನ್ನೇ ಈಗ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಯಾಜ್ಞವಲ್ಕ್ಯರು ಅದನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ಒಂದೇ ಅಂತ ಹೇಳಿದ್ರು. ಈಗ ಏನಾಯ್ತು? ಓ ಆಯ್ತು ಸ್ವಾಮಿ, ಗೊತ್ತಾಯ್ತು, ನಮಗೆ ಚೆನ್ನಾಗಿ ಗೊತ್ತಾಯ್ತು. ಏನು ಗೊತ್ತಾಯ್ತಪ್ಪ? ನೋಡಿ, ಅಲ್ಲಿ ಒಂದೇ ವಿದ್ಯೆ ಅಂತ ತಿಳಿಯಬೇಕು, ಒಂದೇ ಪದ ಒಂದೇ ವಾಕ್ಯ ಅಲ್ಲಿ ಪುನಃ ಪುನಃ ಬಂದಿದೆ, ಒಂದೇ ಇದು ಅಂತ ಆಯ್ತು, ಒಂದೇ ವಿಷಯವಾಯ್ತು, ಎರಡೂ ಕೂಡ ಒಂದೇ ವಿದ್ಯೆ ಅಂತ ಆಯ್ತು. ಅದಕ್ಕೆ ಪೂರಕವಾಗಿ ಒಂದು ಬಲವಾದ ಉದಾಹರಣೆಯನ್ನು ಹೇಳಿದ ದೃಷ್ಟಾಂತವನ್ನ. ನೋಡಯ್ಯ ಪೂರ್ವ ಪಕ್ಷಿ, ನೀನು ಇಲ್ಲಿ ಒಂದು ವಾಕ್ಯ ಎರಡು ಸರಿ ಬಂದಿದೆ ಅನ್ನುವ ಕಾರಣವನ್ನ ಇಟ್ಟುಕೊಂಡು ಓಹೋ ಇವೆರಡು ಬೇರೆ ಬೇರೆ ವಿದ್ಯೆ ಅಂತ ಹೇಳಿಬಿಟ್ಟಿದ್ದೆ, ಹೌದ್ ತಾನೆ? ಎರಡು ಸಲ ಬಂದಿದೆ ಎಂಬ ಕಾರಣವನ್ನ ಇಟ್ಟುಕೊಂಡು ಎರಡು ಸಲ ಬಂದಿದ್ದರೆ ಒಂದಕ್ಕೊಂದು ವಿಶೇಷ ಇರಬೇಕು ಅಂತ ಹೇಳಿ ನೀನು ಅದನ್ನು ಹೇಳಿದ್ದೆ. ಆದರೆ ನೀನು ಛಾಂದೋಗ್ಯದಲ್ಲಿ ನೋಡಿದ್ದೀರಪ್ಪ, ಛಾಂದೋಗ್ಯದಲ್ಲಿ ತಾಂಡಿಗಳು ಅಲ್ಲಿ ಅವರು ಆ ಒಂದು ಪಠಿಸುವಾಗ ಏನನ್ನು ಹೇಳ್ತಾರೆ? ಆ ಶ್ವೇತಕೇತು ಉದ್ದಾಲಕ ಪ್ರಕರಣದಲ್ಲಿ, ಎಲೆ ಶ್ವೇತಕೇತುವೆ, ಅವರ ತಂದೆ ಗುರು ಉದ್ದಾಲಕ ಹೇಳ್ತಾನೆ, ಶ್ವೇತಕೇತುವೆ ತತ್ವಮಸಿ ತತ್ವಮಸಿ ಅಂತ 2 ಸಾರಿ ಅಲ್ಲಯ್ಯ 9 ಸಾರಿ ಹೇಳಿದ್ದಾನೆ ಅಲ್ಲಿ, ಹೌದ್ ತಾನೆ? 9 ಸಾರಿ ಹೇಳಿದ್ದರೂ ಕೂಡ ಏನು, ಅದು ಒಂದೇ ವಿದ್ಯೆಗೆ ಸಂಬಂಧಪಟ್ಟ ವಿಷಯ ಅಷ್ಟೇ, ಒಂದೇ ವಿದ್ಯೆಗೆ ಸಂಬಂಧಪಟ್ಟ ವಾಕ್ಯ. 2 ಸಾರಿ ಏನು 9 ಸಾರಿ ಹೇಳಿದ್ದಾರೆ. ಹೀಗಾಗಿ ಇಲ್ಲೂ ಕೂಡ ಅದೇ ಕಾರಣ ಇಟ್ಕೊಂಡು ಹೇಳಿದ್ರು. ಇಷ್ಟಾಯ್ತು, ಓಹೋ ಒಂದೇ. ಈಗ ಈ ಒಂದು ವಿಷಯವನ್ನ ಸ್ವಲ್ಪ ಬೇರೆ ಕಡೆ, ಅಂದ್ರೆ ಈ ಇದೆಲ್ಲ ಏನಾಗಿದೆ, ಸರ್ವೇಷು ಹಿ ವಾಕ್ಯೇಶು ತಾತ್ಪರ್ಯೇನ ಈ ಒಂದು ಬ್ರಹ್ಮಣ ಸಮನ್ವಿತಾನಿ, ಹೌದ್ ತಾನೆ? ಎಲ್ಲ ಸರ್ವೇಷು ವೇದಾಂತೇಶು ವಾಕ್ಯಾನಿ ಎಲ್ಲಿ ಬ್ರಹ್ಮಣಿ ಸಮನ್ವಿತಾನಿ, ಬ್ರಹ್ಮದಲ್ಲಿ ಸಮನ್ವಯ, ಅದನ್ನ ಸಿದ್ಧ ಮಾಡಿ ತೋರಿಸ್ಬೇಕಲ್ಲ. ಅದಕ್ಕೆ ವಿದ್ಯೆ ಒಂದಾಯ್ತು, ವಾಕ್ಯ ಇಲ್ಲಿಗೆ ಹೇಳ್ತಾರೆ. ಉಪಾಸನಾ ಪ್ರಕರಣ ತೆಗೆದುಕೊಂಡು ಈ ಉಪಾಸನೆಯಲ್ಲಿಯೂ ಕೂಡ ಎಲ್ಲಾದರೂ ಮುಮುಕ್ಷುಗಳು ಇದೇ ರೀತಿ ಒಂದೇ ವಿಧವಾದ ಉಪಾಸನೆ, ಒಂದೇ ವಾಕ್ಯ ಹೇಳಿದ್ದಾರೆ, ಒಂದೇ ಇದು ಎಲ್ಲ ಇದ್ರೂ ಕೂಡ ಓಹೋ ಇವೆರಡು ಒಂದೇ ಅಂತ ತಿಳಿದುಕೊಂಡು ಬಿಟ್ಟಾರು ಅಂತ ಹೇಳಿ ಈ ಒಂದು ವಿಷಯವನ್ನು ತೆಗೆದುಕೊಂಡು ಎರಡು ಬೇರೆ ಬೇರೆಯ ಉಪಾಸನೆ ತೆಗೆದುಕೊಂಡು ಅಲ್ಲಿ ಏನು ಹೇಳಿದ್ದಾರೆ ನೋಡಿ, ಇಲ್ಲಿ ಎರಡನ್ನೂ ಕೂಡ ಒಂದು ಅಂತ ತಿಳಿಯಬೇಕೆ, ಒಂದೇ ಉಪಾಸನೆಗೆ ಸಂಬಂಧಪಟ್ಟಿದ್ದು ಅಂತ ತಿಳಿಯಬೇಕೆ, ಅಥವಾ ಬೇರೆ ಬೇರೆ ಅಂತ ತಿಳಿಯಬೇಕೆ? ಒಂದೇ ಉಪಾಸನೆಯೋ ಅಂತ ಬೇರೆ ಬೇರೆ, ಇದನ್ನ ವಿಚಾರ ಮಾಡಿದ್ದಾರೆ ಈ ಭಾಗದಲ್ಲಿ. ಅದನ್ನ ಈಗ ನೋಡೋಣ. ಯಾವುದು? ಇದಾನಿ ಅಸ್ಮಿನ್ ವ್ಯತಿಹಾರಾಧಿಕರಣೆ ತ್ರಯೋವಿಂಶಂ ಅಸ್ಮಿನ್ ವ್ಯತಿಹಾರಾಧಿಕರಣೆ ಪ್ರಥಮಂ ಸೂತ್ರಂ ಆದಿತಃ ತ್ರಯೋವಿಂಶಂ ಸೂತ್ರಂ. ನೋಡೋಣ ಏನು ಅಂತ. ಓಂ ವ್ಯತಿಹಾರೋ ವಿಶಂಶಂತಿ ತರವತ್, ಓಂ ವ್ಯತಿಹಾರೋ ವಿಶಂಶಂತಿ ತರವತ್. ಪದವಿಭಾಗವನ್ನು ನೋಡೋಣ. ವ್ಯತಿಹಾರ ವಿಶಿಂಶಂತಿ ಹಿ
ಇತರವತ್ ಇತಿ ಚತುಷ್ಪದಾತ್ಮಕಮಿದಂ ಸೂತ್ರಂ. ಅಸ್ಮಿನ್ ಸೂತ್ರೇ ಚತ್ವಾರಿ ಪದಾನಿ ವಿದ್ಯಂತೆ. ಇಲ್ಲಿ 4 ಪದ ಇದೆ. ಅನ್ವಯ ಹೇಗಾಗುತ್ತೆ ನೋಡೋಣ. ವ್ಯತಿಹಾರ. ವ್ಯತಿಹಾರ ಅಂತಂದ್ರೆ ಏನು? ಇದು ಪರಸ್ಪರ ಅಂತ ಭಾವ. ವ್ಯತಿಹಾರ ಅಂದ್ರೆ ಪರಸ್ಪರ. ಹೇಗೆ ನಾವು ಆತ್ಮಾನಾತ್ಮರುಗಳನ್ನ ತಿಳಿತೇವೆ? ಹೇಗೆ? ಪರಸ್ಪರ. ಇದನ್ನ ಅದು ಅಂತಲೂ ಅದನ್ನ ಅದೇ ಇದು ಇದೇ ಅದು ಅಂತ ತಿಳಿತೇವೆ. ಅನಾತ್ಮವನ್ನೇ ಅನಾತ್ಮ ಅಂತ ತಿಳಿತೇವೆ, ಅನಾತ್ಮವನ್ನೇ ಆತ್ಮ ಅಂತ ತಿಳಿಬೇಕು. ಅದು ಧರ್ಮವನ್ನು ಇದು ಪರಸ್ಪರ ಒಂದು ತಿಳಿಯತಕ್ಕಂಥ ಭಾವನೆ ವ್ಯತಿಹಾರ ಅಂತ ಹೆಸರು. ಇಲ್ಲಿ ಏನು ವ್ಯತಿಹಾರ ಅಂದ್ರೆ ಈ ಅಯಂ ವ್ಯತಿಹಾರ. ಈ ವ್ಯತಿಹಾರವು ಇದು ಉಪಾಸನೇಶು, ಇದನ್ನು ಸೇರಿಸ್ಕೊಳ್ಬೇಕು. ಉಪಾಸನೆಗಳಲ್ಲಿ ಅಂದ್ರೆ ಎಲ್ಲ ಉಪಾಸನೆಗಳಲ್ಲಿ ಈ ಇತರ ಭಾವನೆ ಹೇಳ್ಬಿಟ್ಟಿದ್ದಾರೆ. ಏನು? ಆ ದೇವತೆಯನ್ನ ಕುರಿತು ಉಪಾಸನೆ ಮಾಡ್ತಾರಲ್ಲ, ಅದು ಬಂದಾಗ ಓ ದೇವತೆ ನೀನೇ ನಾನು, ನಾನೇ ನೀನು ಅಂತ ಹೇಳಿ ಪರಸ್ಪರ ಸಂಬಂಧವನ್ನ ಹೇಳಿದ್ದಾರೆ. ಯಾಕೆ? ಉಪಾಸನೆನೇ ಅದು ಬೇಕು. ನಾನೇ ಎಂದು ತಾದಾತ್ಮ್ಯ ಭಾವ ಇರಬೇಕು ಬಂದಿದೆ ಹೇಳ್ತಾರೆ. ಮತ್ತೆ ಅದು ಏನು? ಇತರವತ್. ಅದೇನಾಗಿದೆ ಅದು ಅಂದ್ರೆ ಇತರವತ್ ಅಂದ್ರೆ ಆ ಉಪಾಸನೆಗಳಲ್ಲಿ ಹೇಳಿದ್ದಲ್ಲ, ಇತರ ಗುಣವತ್ ಅಂತ. ಇತರ ಗುಣಗಳಂತೆ ಅದೇನಾಗಿದೆ? ವಿಶಿಂಶಂತಿ ಅಂದ್ರೇನು? ವಿಶೇಷಿಸಿ ಹೇಳಿದ್ದಾರೆ. ವಿಶೇಷೇಣ ಉಪದಿಶಂತಿ. ಯಾವುದು? ಶ್ರುತಯ. ಶ್ರುತಿಗಳು ವಿಶೇಷದಿಂದ ಹೇಳಿವೆ ಇದನ್ನ. ಏನು ವ್ಯತಿಹಾರ? ಯಾವುದು ಪರಸ್ಪರ ಸಂಬಂಧ ಏನು ಅಂತಕ್ಕಂಥದ್ದು, ಯಾವುದಕ್ಕೆ ಪರಸ್ಪರ ಸಂಬಂಧ, ಏನು ಗುಣ ಹೇಳಿದ್ದಾರೆ, ಇವೆಲ್ಲವನ್ನು ಕೂಡ ಭಾಷ್ಯ ಭಾಗದಲ್ಲಿ ನಾವು ಕಾಣಬೇಕಾಗಿದೆ. ಕಂಡು ಇಲ್ಲಿ ಈ 2 ಉಪಾಸನೆಗಳನ್ನು ಹೇಳಿದ್ದಾರಲ್ಲ, ಈ ಉಪಾಸನೆಗಳು ಈ ಅಲ್ಲಿ ಉದಾಹರಣೆ ಮುಖ್ಯವಾಗಿ ಈ ಐತರೇಯ ಮತ್ತೆ ಜಾಬಾಲ 2 ಶ್ರುತಿಗಳನ್ನು ತೆಗೆದುಕೊಟ್ಟಿದ್ದಾರೆ. ಅಲ್ಲಿ ಹೇಳಿರ್ತಕ್ಕಂಥ ಉಪಾಸನೆಗಳು ಇದು 2 ಬಗೆಯಾಗಿವೆಯೋ, 2 ವಿಧವಾಗಿವೆಯೋ, ಅಥವಾ ಒಂದೇ ವಿಧವಾದ ಉಪಾಸನೆಯೋ ಅಂತ ಪ್ರಶ್ನೆ. ಇದಕ್ಕೆ ಏನು ಉತ್ತರ ನೋಡೋಣ. ಈಗ ಇದು ಗೊತ್ತಾಯ್ತಲ್ಲ. ಅಯಂ ವ್ಯತಿಹಾರ ಉಪಾಸನೇಶು ಇತರವತ್ ಹಿ ಇತರ ಗುಣವತ್ ಹಿ ವಿಶಂಶಂತಿ. ಈ ವ್ಯತಿಹಾರ ಅಂದ್ರೆ ಇತರೇತರ ಭಾವ, ಪಾರಸ್ಪರಿಕ ಭಾವವು ಉಪಾಸನೆಗಳಲ್ಲಿ ಇತರ ಗುಣಗಳಂತೆ ಇಲ್ಲಿ ವಿಶೇಷಿಸಿ ಹೇಳಿರುತ್ತದೆ. ಇದರ ಎಲ್ಲಿ ಈ ಸೂತ್ರ ಇದೇನೋ ಸ್ವಲ್ಪ ನಾವು ಪದಗಳನ್ನು ಹಾಕ್ಕೊಂಡ್ವಿ, ಆದರೂ ಕೂಡ ಇದು ಪೂರ್ತಿಯಾಗಿ ನಮಗೆ ಅರ್ಥವಾಗೋದಿಲ್ಲ. ಅದಕ್ಕೆ ನಮಗೆ ಭಾಷ್ಯವೇ ಗತಿ. ಭಾಷ್ಯಮೇವ ಏಕಾ ಏವ ಗತಿ. 2 ಕಡೆ ಏವಕಾರ. ಭಾಷ್ಯಮೇವ ಏಕಾ ಏವ ಗತಿ. ಅದೇ ಗತಿ, ಇನ್ನೇನಿಲ್ಲ. ನೋಡೋಣ. 389ನೇ ಭಾಗ. ತದ್ಯೋಹಂ ಸೋಸೌ ಯೋಸೌ ಸೋಹಂ. ಇದು ಐತರೇಯ ಆರಣ್ಯಕ್ಕೆ ಬಂದಿರತಕ್ಕಂತಹ ಒಂದು ಭಾಗ. ಈ ಐತರೇಯ ಆರಣ್ಯಕ ಅಂತಕ್ಕಂತಹದ್ದು ಐತರೇಯ ಉಪನಿಷತ್ತು ಇದೆಯಲ್ಲ, ಅದರ ಪೂರ್ವ ಭಾಗ ಬಂದಿರತಕ್ಕಂತಹದ್ದು. ಅಲ್ಲಿ ಬಂದಿರತಕ್ಕಂತಹ ಋಗ್ವೇದಕ್ಕೆ ಸಂಬಂಧಪಟ್ಟಿದ್ದು. ಇತಿ ಆದಿತ್ಯ ಪುರುಷಂ ಪ್ರಕೃತ್ಯ. ಅಲ್ಲಿ ಏನ್ ಹೇಳಿದ್ದಾರೆ? ಆದಿತ್ಯ ಪುರುಷನ ಉಪಾಸನೆಯನ್ನು ಹೇಳಿದ್ದಾರೆ. ವಿಷಯ ಅದು ಆದಿತ್ಯ ಪುರುಷನ ಉಪಾಸನೆ. ಅದರಲ್ಲಿ ಈ ಐತರೇಯ ಆರಣ್ಯಕದಲ್ಲಿ ಏನ್ ಹೇಳಿದ್ದಾರೆ? ತದ್ಯೋಹಂ ಸೋಸೌ ಸೋಸ. ತತ್ ಅಂದ್ರೆ ತಸ್ಮಾತ್. ಆದ್ದರಿಂದ ಹಿಂದೆ ಹೇಳಿದ್ದಾರೆ ಉಪಾಸನೆಯನ್ನ. ಆದ್ದರಿಂದ ಅಹಂ ಯಹ ಅಹಂ ಸಹ ಅಸೌ. ಯಹ ಅಂದ್ರೆ ನಾನು ಯಾರೋ, ಅಹಂ ನಾನು, ಯಾರೋ ನಾನು ಯಾರಾಗಿದ್ದೇನೆಯೋ, ಸಹ ಅಸೌ
ಅವನೇ ಇವನು. ನಾನು ಯಾರಾಗಿದ್ದ ಅವನೇ ಇವನು. ಆ ಒಂದು ಆದಿತ್ಯನಿಗೆ ಸಂಬಂಧಪಟ್ಟ ಹೇಳಿದ ಮಾತು ಅಂದ್ರೆ ಏನು, ಅಲ್ಲಿ ಹೇಳ್ತ ನಾನೇ ಇವನು ಇವನೇ ನಾನು ಅಂತಕ್ಕಂಥ ಒಂದು ಈ ಪಾರಸ್ಪರಿಕ ಸಂಬಂಧ ಅಂತ ಹೇಳ್ತಾರಲ್ಲ ಅದು ಅದು ಯಾವುದು ಅದಕ್ಕೆ ವ್ಯತಿಹಾರ ಅಂತಕ್ಕಂಥ ಒಂದು ಈ ಒಂದು ಪಾರಿಭಾಷಿಕ ಪದ ವ್ಯತಿಹಾರ ಅಂತಕ್ಕಂಥದ್ದು ಇಲ್ಲಿ. ಹೀಗೆ ಐತಿರೇಯಿಗಳು ಸಮಾವನಂತಿ ಇದನ್ನ ಪಠಿಸುತ್ತಾರೆ. ಎಲ್ಲಿ? ಋಗ್ವೇದದಲ್ಲಿ ಐತರೇಯ ಆರಣ್ಯಕದಲ್ಲಿ. ಅಂದ್ರೇನು? ನಾನು ಯಾವ ಅವನು ಅವನು ನಾನೇ ಆಗಿದ್ದೇನೆ. ಮತ್ತು ಈ ತಥಾ ಅದೇ ರೀತಿ ಈ ಜಾಬಾಲೋಪನಿಷತ್ತು ಅಂತ ಇದೆಯಲ್ಲ, ಅದು ಆ ಜಾಬಾಲೋಪನಿಷತ್ತು ಅಂತಕ್ಕಂಥದ್ದು ಅತ್ಯಂತ ಸಣ್ಣ ಉಪನಿಷತ್ತು. ಒಂದು 6 ಮಂತ್ರ ಇರ್ಬೇಕಷ್ಟೇ. ಆದರೆ ಒಂದೊಂದು ಮಂತ್ರನೂ ಉದ್ದ ಒಂದೊಂದು ಮಂತ್ರ ನಾವು ಈ ಬೇರೆ ಬೇರೆ ಕಡೆ ಸಣ್ಣ ಈಶಾವಾಸ್ಯ ಅಲ್ಲಿಗೆ ಹೋಲಿಸಿ ನೋಡಿದ್ರೆ ಅಲ್ಲಿನ ಒಂದು ಮಂತ್ರ ಇಲ್ಲಿನ ಒಂದು 6 ಮಂತ್ರಕ್ಕೆ ಸಮ. ಹಾಗೆ ಅದು ಉದ್ದುದ್ದವಾಗಿ ಗದ್ಯ ರೂಪ ಆಗಿರ್ತಕ್ಕಂಥದ್ದು ಅದು ಜಾಬಾಲ ಶ್ರುತಿ. ಅದರಲ್ಲಿ ಒಂದು ದೃಷ್ಟಾಂತವನ್ನು ತಗೊಂಡಿದ್ದಾರೆ. ಏನಂತ ಹೇಳಿದ್ದಾರೆ ಅಲ್ಲಿ? ತ್ವಂ ವಾ ಅಹಮಸ್ಮಿ ಭಗವೋ ದೇವತೆ ಅಹಂ ವೈ ತ್ವಮಸಿ. ಹೇ ಭಗವಃ ದೇವತೆ ಅದೇನು? ಹೇ ಭಗವತಿ ದೇವತೆ. ಇದು ದೇವತಾ ಅಂತಕ್ಕ ಸ್ತ್ರೀಲಿಂಗ, ಅದರಿಂದ ಭಗವನ್ ಅಂತಕ್ಕಂಥದ್ದು ಬೇಡ, ಭಗವತಿ. ಎಲೈ ಭಗವತಿಯಾದ ದೇವತೆಯೇ ಏನಾಗಿದೆ? ತ್ವಂ ವಾ ಅಹಮ. ತ್ವಂ ವಾ ಅಂದ್ರೆ ಇಲ್ಲಿ ಏವ ಅಂತ ಅರ್ಥ. ತ್ವಮೇವ ಅಹಮಸ್ಮಿ, ನೀನೇ ನಾನಾಗಿದ್ದೇನೆ. ಎಲೈ ದೇವತೆಯೇ, ಯಾರಲ್ಲಿ? ಆದಿತ್ಯ ಪುರುಷ ದೇವತೆಯೇ, ನೀನೇ ನಾನಾಗಿದ್ದೇನೆ. ಅಹಂ ವೈ ತ್ವಮಸಿ, ನಾನೇ ನೀನಾಗಿದ್ದೀಯೆ. ನೀನೇ ನಾನಾಗಿದ್ದೇನೆ, ನಾನೇ ನೀನಾಗಿದ್ದೀಯ. ಹೀಗೆ ಏನಾಗಿದೆ ಇಲ್ಲಿ? ವ್ಯತಿಹಾರದಿಂದ ಹೇಳಿದ್ದಾರೆ. ಅಂದ್ರೆ ಏನು? ಆ ದೇವತೆಗೂ ಉಪಾಸ್ಯ ದೇವತೆ ಅಂತ ಯಾರಿದ್ದಾರೆ ಆ ಉಪಾಸ್ಯ ದೇವತೆಗೂ ಮತ್ತೆ ಉಪಾಸಕನಿಗೂ ಏನಾಗುತ್ತೆ? ಈ ಇತರ ಭಾವದಿಂದ ಹೇಳಿಬಿಟ್ಟಿದ್ದಾರೆ. ಇತರ ಭಾವದಿಂದ ಹೇಳಿದಾಗ ಏನಾಗತ್ತೆ ನಮಗೆ? ಹೌದು ಕಣ್ರಿ, ಅವನೇ ಇವನು ಇವನೇ ಅವನು ಅಂದಾಗ ಏನಾಗತ್ತೆ? ಇಬ್ಬರು ಬೇರೆ ಅಲ್ಲ, ಇಬ್ಬರು ಒಂದೇ. ಅವನೇ ನಾನಾಗಿದ್ದೇನೆ, ನಾನೇ ಅವನಾಗಿದ್ದಾನೆ ಅಂತಂತಾನೆ. ನಾನೇ ಅವನಾಗಿದ್ದೇನೆ, ಅವನೇ ನಾನಾಗಿದ್ದೇನೆ ಅಂತ ಎರಡೂ ಕೂಡ ನಾನು ಹೇಳ್ದಾಗ ಏನಾಗುತ್ತೆ? ಇಲ್ಲಿ ಈ ಬೇರೆ ಬೇರೆ ಅಂತಕ್ಕಂಥ ಭಾವ ಬರೋದಿಲ್ಲ. ಆದರೆ ಎರಡೂ ಕೂಡ ಇದು ಉಪಾಸನೆಗಳು, ಬೇರೆ ಬೇರೆಯ ಉಪಾಸನೆಗಳು. ಹೀಗಾಗಿ ಬೇರೆ ಅಂತಕ್ಕಂಥ ವಿಚಾರವೂ ಸ್ವಲ್ಪ ನಮ್ಮ ಮತಿಗೆ ಹೊಳೆಯುತ್ತೆ. ಹೀಗಾಗಿ ಸಂಶಯ ಬಂತು. ಏನ್ ಸಂಶಯ ಅಂದ್ರೆ ತತ್ರ ಸಂಶಯ ತತ್ರ ಅಯಂ ಸಂಶಯ ಅಂತ. ತತ್ರ ಅಯಂ ಸಂಶಯ, ಇಲ್ಲಿ ಸಂಶಯ ಬಂತು. ಎಲ್ಲಿ? ಐತರೇಯ ಆರಣ್ಯಕದಲ್ಲೂ ಹಾಗೆ ಹೇಳಿದ್ದಾನೆ ಪಾರಸ್ಪರಿಕ ಭಾವದಿಂದ. ಇಲ್ಲೂ ಕೂಡ ಜಾಬಾಲ ಶ್ರುತಿಯಲ್ಲೂ ಕೂಡ ಹಾಗೆ ಪಾರಸ್ಪರಿಕ ಭಾವದಿಂದ ಹೇಳಿದ್ದಾರೆ. ಇಲ್ಲಿ ಸಂಶಯ ಬಂತು. ಏನು? ಕಿಮಿಯ ವ್ಯತಿಹಾರೇಣ ಉಭಯ ರೂಪಾಮತಿ ಕರ್ತವ್ಯ ಊತ ಏಕರೂಪ ಏವ. ಇಲ್ಲಿ ಎರಡೂ ಉಪಾಸನೆಗಳಲ್ಲಿ ವ್ಯತಿಹಾರೇಣ ಅಂದ್ರೇನು? ಪರಸ್ಪರ ಸಂಬಂಧದಿಂದ ಇವನೇ ನಾನು, ಅವನೇ ಇವನು. ನಾನೇ ಅವನು, ಅವನು ನಾನೇ, ನಾನು ಅವನೇ ಅಂದ ಹಾಗೆ. ಇದು ಏನು? ಈ ತಾದಾತ್ಮ್ಯ ಸಂಬಂಧ, ಪಾರಸ್ಪರಿಕ ಸಂಬಂಧ. ಪಾರಸ್ಪರಿಕ ಸಂಬಂಧದಿಂದ ತಿಳಿಯಬೇಕೆ, ಒಂದೇ ಎಂಬುದಾಗಿ ತಿಳಿಯಬೇಕೆ, ಇಬ್ಬರು ಒಂದೇ ತಿಳಿವೆ, ಅಥವಾ ಬೇರೆ ಬೇರೆಯೇ? ಎರಡು ನಾನು ಬೇರೆ, ಆ ಉಪಾಸ್ಯ ದೇವತೆ ಬೇರೆ ಅಂತ ತಿಳಿಬೇಕೆ? ಯಾಕೆ ಅಂದ್ರೆ ಉಪಾಸ್ಯ ದೇವತೆ ನಾನಾಗುವುದಕ್ಕೆ ಸಾಧ್ಯವಿಲ್ಲ. ಏನಾಗ್ಬೋದು ನಾನು?
ಏನೇ ನಮ್ಗೆ ಇದ್ರೂ ಕೂಡ ಸಾರೂಪ್ಯ ಸಾದೃಶ್ಯ ಅಂತಕ್ಕಂಥದ್ದು ಅಲ್ಲಿ ಬರ್ತಕ್ಕಂಥ ಫಲ ಅಷ್ಟೇ ಅಂತ ಹೇಳಿ, ಹೀಗಿರೋದ್ರಿಂದ ಎರಡು ಅಂತ ತಿಳಿಬೇಕೆ ಒಂದು ಅಂತ ತಿಳಿಬೇಕೆ ಪಾರಸ್ಪರಿಕ ಭಾವನೆ ಹೇಳ್ಬಿಟ್ಟಿದ್ದಾರೆ ಅಂತ ಹೇಳಿ. ಏಕರೂಪ ಏವ ಇತಿ ತಾವದಾಹ. ಮೊಟ್ಟ ಮೊದಲಿಗೆ ನಮಗೆ ಏನ್ ತೋರುತ್ತೆ ಅಂತಂದ್ರೆ ಒಂದೇ ರೂಪ ಕಣ್ರಿ, ಎರಡು ಒಂದೇ. ಯಾಕೆ ನೋಡಿ, ಹಿಂದಿನ ಅಧಿಕರಣದಲ್ಲಿ ನೀವು ಇದೇ ರೀತಿ ಅಲ್ಲ, ಅಲ್ಲಿ ಬೇರೆಯ ಒಂದು ವಿಷಯ ಬಂದಿತ್ತು. ಅಲ್ಲಿ ಏನಿದ್ರೂ ಕೂಡ ಒಂದೇ ತೀರ್ಮಾನ ಮಾಡಿದ್ವಿ. ಇಲ್ಲೂ ಅದೇ ರೀತಿ ಮತ್ತೆ ಯುಕ್ತಿಯಿಂದ ನೋಡಿದ್ರೂ ಕೂಡ ಇಲ್ಲಿ ಒಂದೇ ಆಗಿದೆ. ಅವನೇ ನಾನು, ನಾನೇ ಅವನು ಅಂದಾಗ ಏನಾಗುತ್ತೆ, ಇಬ್ಬರು ಬೇರೆ ಬೇರೆ ಅಲ್ಲ, ಇಬ್ಬರಿಗೆ ಸಂಬಂಧಪಟ್ಟ ವಿದ್ಯೆಯೂ ಕೂಡ ಒಂದೇ ಅಂತ ಆಗುತ್ತಲ್ಲ. ಹಾಗಾಗಿ ಒಂದೇ ಅಂತ ತಿಳಿಬೇಕು. ನಹಿ ಅತ್ರ ಆತ್ಮನಃ ಈಶ್ವರೇಣ ಏಕತ್ವಂ ಮುಕ್ತ್ವಾ ಅನ್ಯತ್ ಕಿಂಚಿತ್ ಚಿಂತಯಿತವ್ಯಂ ಅಸ್ತಿ. ಮತ್ತೆ ಇಲ್ಲಿ ಇನ್ನೊಂದು ಹೇಳ್ತಾರೆ, ಇಲ್ಲಿ ಎಲ್ಲಿ ಎರಡು ಹೇಳಿದ್ದಾರಲ್ಲ, ಇಲ್ಲಿ ಆತ್ಮನಃ ಈಶ್ವರೇಣ ತನಗೂ ಮತ್ತೆ ಈಶ್ವರ ಅಂದ್ರೆ ಉಪಾಸಿ ದೇವತೆ ಅಂತ ಇಟ್ಕೊಳ್ಳಿ, ಈಶ್ವರನಿಗೂ ಕೂಡ ಏಕತ್ವಂ ಮುಕ್ತ ಅಂದ್ರೆ ಹೀಗೆ ಪಾರಸ್ಪರಿಕ ಸಂಬಂಧವನ್ನು ಹೇಳಿರುವುದರಿಂದ ನಾವಿಬ್ಬರೂ ಕೂಡ ಒಂದೇ ಆಗಿದ್ದೇವೆ ಎನ್ನುವುದನ್ನ ಬಿಟ್ಟು ಕಿಂಚಿತ್ ಅನ್ಯತ ಬೇರೆ ಯಾವುದನ್ನೂ ಕೂಡ ನ ಚಿಂತಯಿತವ್ಯಂ ಅಸ್ತಿ, ಯಾವುದನ್ನು ಕೂಡ ಚಿಂತೆ ಮಾಡುವುದಕ್ಕೆ ಅವಕಾಶವೇ ಇಲ್ಲ ಇಲ್ಲಿ. ಯಾಕೆ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ, ಅವನೇ ನಾನು, ನಾನೇ ಅವನು ಅಂತ ಕೇಳಿ. ಈಗ ಇದು ಹೀಗೆ ಹೇಳಿರೋದ್ರಿಂದ ಒಂದೇನಾಯ್ತು, ಅಲ್ಲ ರೀ, ವೇದಾಂತಗಳಲ್ಲೂ ಕೂಡ ಇದೆ ಅಲ್ವಾ ಹೇಳಿರುತ್ತೋ, ನೀನೇ ಅವನು ನಾನೇ ಅವನೇ ನಾನು ಅಂತ. ವೇದಾಂತದಲ್ಲಿಯೂ ಅಷ್ಟೇ ಸಂಬಂಧ ಇಲ್ಲ ಅಂತ ಬರುತ್ತೆ. ಆದರೆ ವೇದಾಂತಗಳಲ್ಲಿ ಹೇಳಿರುವುದೇ ಬೇರೆ, ಇಲ್ಲಿ ಹೇಳಿರುವುದೇ ಬೇರೆ. ಇಲ್ಲಿ ಬಂದಿಲ್ಲ, ಯಾವ ವಿಚಾರ ಬೇಕಿಲ್ಲ ಇಲ್ಲಿ, ಸುಮ್ಮನೆ ನಾವು ತಿಳ್ಕೊಂಡೋದಕ್ಕೆ ಹೇಳ್ತೇವೆ ಅಷ್ಟೇ. ಹೇಗೆ ಎರಡೂ ಕೂಡ ತಾದಾತ್ಮ್ಯ ಭಾವ, ಅವನೇ ನಾನು ನಾನೇ ಅವನು ಅಂತ ಹೇಳಿದ್ರೂ ಕೂಡ ಇಲ್ಲಿ ವೇದಾಂತಕ್ಕೆ ಸಂಬಂಧಪಟ್ಟಿಲ್ಲ. ಆ ಒಂದು ಆ ಒಂದು ನಿರ್ಣಯವನ್ನ ಇಲ್ಲಿ ನಾವು ತೆಗೆದುಕೊಳ್ಳಬಾರದು. ಯಾಕೆ ಇಲ್ಲೂ ಕೂಡ ಒಂದೇ ಅಂತ ಹೇಳಿದ್ದಾರಲ್ಲ ಸ್ವಾಮಿ, ಅಂದ್ರೆ ಇಲ್ಲಿ ಒಂದೇ ಅಂತ ಹೇಳಿದ್ದಾರಪ್ಪ. ಆದರೆ ಒಂದು ವಿಶೇಷ ಇದೆ ಇಲ್ಲಿ. ಏನು, ಎರಡನ್ನೂ ಇಟ್ಟುಕೊಂಡು ಎರಡು ಪದಾರ್ಥ ಅಂತ ಇದೆ ಇಲ್ಲಿ. ಒಂದು ಉಪಾಸಕ ಅನ್ನುವನೊಬ್ಬ ಇದ್ದಾನೆ, ಮತ್ತೆ ಉಪಾಸ್ಯ ಅಂತಕ್ಕಂಥ ಇನ್ನೊಂದು ತತ್ವವೂ ಕೂಡ ಇದೆ. ಒಂದು ಉಪಾಸಕ ಅಂತ ಬರ್ತಕ್ಕಂಥ ಒಂದು ತತ್ವ, ಮತ್ತೆ ಉಪಾಸ್ಯ ಅಂತಕ್ಕಂಥ ಮತ್ತೊಂದು ತತ್ವ. ಎರಡೂ ತತ್ವವನ್ನ ಒಪ್ಪಿಕೊಂಡು ಅದಕ್ಕೆ ತಾದಾತ್ಮ್ಯ ಪಾರಸ್ಪರಿಕ ಸಂಬಂಧ ಅವನ್ನೆಲ್ಲ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಪಾರಸ್ಪರಿಕ ಸಂಬಂಧವನ್ನು ಹೇಳಿದ್ದರೂ ಕೂಡ ಏನು, ಉಪಾಸ್ಯೋಪಾಸಕ ಭಾವ ಇದ್ದೇ ಇದೆ. ಇದು ಸೂಕ್ಷ್ಮವಾದ ಅಂಶ. ಎಷ್ಟೇ ಹೇಳಿರ್ಬೋದು ಅವರು, ಉಪಾಸನೆಯಲ್ಲಿ ಕೇಳ್ರಿ ನಾನೇ ಅವನಾಗ್ಬಿಡ್ತೇನೆ, ಅವನೇ ನಾನಾಗ್ಬಿಡ್ತೇನೆ, ಏನೂ ಭೇದವಿಲ್ಲ ಉಪಾಸನೆ ಇದ್ದರೂ ಕೂಡ ಏನಾಗಿದೆ ಇಲ್ಲಿ, ಎರಡು ತತ್ವವನ್ನು ಒಪ್ಪಿಕೊಂಡು ಅದರಲ್ಲಿ ತಾದಾತ್ಮ್ಯವನ್ನ ಹೇಳಿದ್ದಾರೆ. ಆದರೆ ವೇದಾಂತಗಳಲ್ಲಿ ಆ ತರ ಇಲ್ಲವೇ ಇಲ್ಲ. ಇಲ್ಲಿ ಎರಡು ತತ್ವ ಅಂತಲೇ ಇಲ್ಲ. ಯಾವಾಗ ಎರಡು ತತ್ವ ಅಂತಲೇ ಇಲ್ಲವೋ ಯಾವುದರಲ್ಲಿ ಯಾವುದಕ್ಕೆ ತಾದಾತ್ಮ್ಯ ಸ್ವಾಮಿ, ಯಾವುದರಲ್ಲಿ ಯಾವುದಕ್ಕೆ ತಾದಾತ್ಮ್ಯ? ತಾದಾತ್ಮ್ಯ ಅಂತ ಹೇಳೋ ಹಾಗೆ ಇಲ್ಲ. ತಾದಾತ್ಮ್ಯ ಅಂತಂದ್ರೆ ಏನು, ಈ ಒಂದು ಆ ಸ್ವರೂಪದ ಭಾವನೆ ನನ್ನ ಅದು ಇರಬೇಕು, ಎರಡು ವಸ್ತು ಇದ್ದೇ ಇರಬೇಕು, ಎರಡು ತತ್ವ ಇದ್ದೇ ಇರಬೇಕು. ವೇದಾಂತಗಳಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರಲ್ಲ. ಹೀಗೆ ಅಂದ್ರೆ ಅದೆಲ್ಲ ಕೂಡ ಉಪಾಯ ಸೌರಪತಾರಾಯ ಮತ್ತೆ
ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ ಮಾತು. ಎರಡು ತತ್ವ ಎಂಬತಕ್ಕಂಥದ್ದು ಯಾವತ್ತಿಗೂ ಯಾವ ದೃಷ್ಟಿಯಲ್ಲಿಯೂ ಇಲ್ಲವೇ ಇಲ್ಲ ಎಂಬುದನ್ನ ನಮಗೆ ಗೊತ್ತುಪಡಿಸುವುದಕ್ಕಾಗಿ ಕೆಲವು ವಿಚಾರಗಳನ್ನ, ಕೆಲವು ಗುಣಗಳನ್ನ, ಕೆಲವು ವಿಷಯಗಳನ್ನ, ಧರ್ಮಗಳನ್ನ ಅಧ್ಯಾರೋಪಿಸಿ ಹೇಳಿದ್ದಾರೆ ಅಷ್ಟೇ, ಇನ್ನೇನು ಇಲ್ಲ ಬೇರೆ. ಹೀಗಾಗಿ ಅಲ್ಲಿ ಎರಡು ತತ್ವ ಇಲ್ಲವೇ ಇಲ್ಲ, ಇಲ್ಲಿ ಎರಡು ತತ್ವ ಇದೆ. ಅದೆರಡಕ್ಕೂ ಕೂಡ ಒಂದು ಪಾರಸ್ಪರಿಕ ಸಂಬಂಧವನ್ನು ಹೇಳಿ ತಾದಾತ್ಮ್ಯವನ್ನು ಹೇಳ್ತಾ ಇದ್ದಾರೆ. ಇದು ಯುಕ್ತಿಗೂ ಹೊಂದೋದಿಲ್ಲ. ಯಾವಾಗ ಎರಡು ಪದಾರ್ಥ ತತ್ವತಃ ತಾತ್ವಿಕವಾಗಿ, ಅಂದ್ರೇನು ಇಂಗ್ಲಿಷ್ ಫಿಸಿಕಲಿ, ಅದು ತನ್ನ ಎಲ್ಲ ಅವಯವಗಳಿಂದ ಇದೆ ಅಂತ ಆಗಿಬಿಟ್ರೆ, ಇವೆ ಅಂತ ಆಗಿಬಿಟ್ರೆ, ಎರಡು ಪದಾರ್ಥ ಇವೆ ಅಂತ ಆಗಿಬಿಟ್ರೆ ಅವುಗಳು ಒಂದಾಗುವುದಕ್ಕೆ, ಇದನ್ನು ಒಂದೇ ಅಂತ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಎಲ್ಲ ತಾರ್ಕಿಕರು ಹೇಳ್ತಾರೆ ಮ್ಯಾಟರ್, ಈ ಪ್ರಪಂಚವೆಲ್ಲ ಇದೆಯಲ್ಲ ಇವೆಲ್ಲ ಮ್ಯಾಟರ್ಸ್. ಬಿಕಾಸ್ ಮ್ಯಾಟರ್ ಈಸ್ ಇಂಪೆನಿಟ್ರಬಲ್. ಯಾವತ್ತೂ ಅಷ್ಟೇನೆ ಒಂದಕ್ಕೂ ಇನ್ನೊಂದು ಅದಕ್ಕೆ ಒಂದು ಏಕತ್ವ ಐಕ್ಯ ಅಂತ ಸಾಧ್ಯವೇ ಇಲ್ಲ. ಹಾಲು 2 ಕಪ್ ಹಾಲು ಇತ್ತು, ಹಾಕ್ಬಿಟ್ಟ ಒಂದು ಲೋಟಕ್ಕೆ 2 ಕಪ್, ಏನ್ರಿ ಒಂದಾಗೋಯ್ತಲ್ರಿ, ಅದು ಹಾಲೆ ಇದು ಹಾಲೆ ಒಂದೇ, ಎಲ್ಲಾನು ಕುಡಿಯೋದಕ್ಕೆ ಯೋಗ್ಯವಾಗಿದೆ, ಅಭಿಷೇಕಕ್ಕೆ ಯೋಗ್ಯವಾಗಿದೆ ಅಲ್ಲ. ಯಾಕೆ? ಅಲ್ಲಿನ ಒಂದು ಆಕಾರ, ರೂಪ, ಗುಣ, ಧರ್ಮಗಳೇ ಬೇರೆ. ಒಂದೇ ಹಾಲು ಒಂದೇ, ಆದ್ರೆ ಇಲ್ಲಿರ್ತಕ್ಕಂಥ ಆಕಾರ ಗುಣ ವಿಶೇಷಗಳೇ ಬೇರೆ. ಹೀಗಾಗಿ ಎರಡಕ್ಕೂ ಬೆರೆತಾಗ ಏನಾಗುತ್ತೆ, ಅದರಲ್ಲಿ ಗುಣ ವಿಶೇಷದಲ್ಲಿಯೂ ಕೂಡ ವ್ಯತ್ಯಾಸವಾಗುತ್ತೆ. ಹೀಗಾಗಿ ಇದು ಸಾಧ್ಯವೇ ಇಲ್ಲ. ಅದು ಒಂದು, ಅದು ನಮ್ಮ ಈಚಿನ ಒಂದು ನ್ಯಾಯ. ಇಲ್ಲಿ ಏನಾಗಿದೆ, ಇಲ್ಲಿ ನಾವು ಇದನ್ನು ತಿಳಿಬೇಕಾದ್ರೆ, ಇದನ್ನು ಇಲ್ಲಿ ಹೇಳಿಲ್ಲ, ಎಷ್ಟೋ ವಿಚಾರಗಳನ್ನ ಇಲ್ಲಿ ಬಂದಿಲ್ಲ, ಆದ್ರೆ ನಾವು ತಿಳ್ಕೊಂಡೆ ಏನ್ರಿ ನಮಗೆ ಒಂದು ಸ್ವಲ್ಪ ಮೇಲ್ನೋಟ ಗೊತ್ತಾ, ಇಲ್ಲೂ ಅದನ್ನ ಹೇಳಿದ್ದಾರೆ. ಏನು? ನೀನೇ ನಾನು, ನಾನೇ ನೀನು ಅಂತಕ್ಕಂಥದ್ದು ತಾದಾತ್ಮ್ಯ ಭಾವ ಬಂತಲ್ಲ, ಒಂದೇ ಆಯ್ತಲ್ಲ, ವೇದಾಂತವೇ ಆಯ್ತಲ್ಲ. ವೇದಾಂತ ಅಂತಂದ್ರೇನು? ಇದರಿಂದ ಮೋಕ್ಷ ಅಂತ ಆಯ್ತಲ್ಲ, ಇದರಿಂದ ಮೋಕ್ಷ ಅಂತ ಆದೇನು? ಓ, ಉಪಾಸನೆಯಿಂದಲೋ ಮೋಕ್ಷ ಅಂತ ಆಯ್ತು, ಸಿದ್ಧವಾಗೋಯ್ತು. ಉಪಾಸನೆಯಿಂದಲೋ ಮೋಕ್ಷ ಅಂತ ಆಯ್ತು ಅಂತಂದ್ಮೇಲೆ ಕರ್ಮದಿಂದಲೂ ಕೂಡ ಮೋಕ್ಷ ಸಾಧ್ಯ. ನಿಮ್ಗೆ ಜ್ಞಾನ ದೇವತ್ತು ಕೈವಲ್ಯ ಹೊರಟಾಯ್ತಲ್ಲ, ಎಲ್ಲಿಗೋಯ್ತು? ಹೀಗೆಲ್ಲ ಬಂದ್ಬಿಡುತ್ತೆ. ಆದ್ದರಿಂದ ಇಲ್ಲಿ ಇದನ್ನು ಸ್ವಲ್ಪ ತಿಳ್ಕೊಳ್ಳೋದು ಉತ್ತಮ ಅಂತ ಹೇಳಿ ಈ ವಿಚಾರವನ್ನು ಹೇಳಿದ್ದೆ ಅಷ್ಟೇ, ಇನ್ನೇನಿಲ್ಲ. ಇವಾಗ ಎರಡಕ್ಕೂ ಗೊತ್ತಾಯ್ತಲ್ಲ, ಏನೇ ತಾದಾತ್ಮ್ಯವನ್ನು ಹೇಳಿ ಏನೇ ಆಗಿದ್ರೂ ಕೂಡ ಇದು ಯಾವತ್ತಿಗೂ ಕೂಡ ವೇದಾಂತದಲ್ಲಿ ಹೇಳಿರ್ತಕ್ಕಂತ ಒಂದು ತಾದಾತ್ಮ್ಯ ಅಲ್ಲ. ಅಲ್ಲಿ ತಾದಾತ್ಮ್ಯ ಅಂತ ಪದವೇ ಇಲ್ಲ ಅಲ್ಲಿ. ಯಾಕೆ? ಎರಡು ಪದ, ಎರಡು ತತ್ವ ಇಲ್ಲವೇ ಇಲ್ಲ. ಆದರೂ ಕೂಡ ಉಪದೇಶಕ್ಕಾಗಿ ಹೇಳ್ಬೇಕದು, ಇನ್ನೇನಿಲ್ಲ, ಹೇಳ್ಬೇಕು. ಇಲ್ಲಿ ಹಾಗಿಲ್ಲ. ಉಪಾಸನೆಯಲ್ಲೂ ಅಷ್ಟೇ, ಮತ್ತೆ ಇನ್ನು ಕೆಲವು ಧ್ಯಾನ, ನಿಯೋಗ, ಸಮಾಧಿ, ಇವಕ್ಕೆಲ್ಲಲ್ಲೂ ಅಷ್ಟೇ. ಅಲ್ಲೂ ಕೂಡ ಸಮಾಧಿಯಲ್ಲಿಯೂ ಕೂಡ ಒಂದಾಗಿರ್ತಾವೆಲ್ಲ ಹೇಳ್ತಾರೆ. ಅಲ್ಲೂ ಅಷ್ಟೇ, ಎರಡು ತತ್ವ ಇದೆ, ಒಂದು ಸಮಾಧಿ. ಎಲ್ಲವೂ ಎರಡು ತತ್ವ ಒಪ್ಕೊಂಡು ಆದ್ರೆ ಎರಡು ತತ್ವವನ್ನು ಒಪ್ಕೊಂಡಾಗ ಈ ಒಂದು ಒಂದೇ ಅಂತ ಹೇಳ್ತಕ್ಕಂಥ ಸಾಧ್ಯವೇ ಇಲ್ಲ. ಆಗಿರ್ಲಿ. ಈಗ ಈಗ ಏನಾಗಿದೆ, ಹಿ ಅತ್ರ ಆತ್ಮನ ಈಶ್ವರನ ಏಕತ್ವ ಮುಕ್ತ ಅನ್ಯತ ಕಿಂಚಿತ್ ಚಿಂತೆ. ಇಲ್ಲಿ ಅದೇ ನೋಡಿ, ಇಲ್ಲಿ ಈಶ್ವರನಿಗೂ ಆತ್ಮನಿಗೂ ತನಗೂ ಆತ್ಮ ತನಗೂ ಕೂಡ ಏಕತ್ವ ಮುಕ್ತ, ಅಂದ್ರೆ ಈ ತಾದಾತ್ಮ್ಯ ಭಾವ ಒಂದೇ ಎಂಬತಕ್ಕಂಥ ಭಾವನೆಯನ್ನ ಬಿಟ್ಟು ಬೇರೆ ಇನ್ಯಾವುದನ್ನು ಕೂಡ ಚಿಂತಿಸುವುದಕ್ಕೂ ಆಗುವುದಿಲ್ಲ. ಇಲ್ಲಿ ಒಟ್ಟರ ಮಟ್ಟಿಗೆ ತಾದಾತ್ಮ್ಯ ಭಾವ ಪರಸ್ಪರಿಕ ಸಂಬಂಧ ಹೇಳಿದ್ದಾರೆ, ವ್ಯತಿಹಾರದಿಂದ ಹೇಳಿದ್ದಾರೆ. ಅಲ್ಲಿಗೇನಾಯ್ತು? ಓಹೋ, ಉಪಾಸನೆಯಿಂದಲೂ ಕೂಡ ಮೋಕ್ಷ ಸಾಧ್ಯ, ಸ್ವರೂಪ ಸಾಧ್ಯ ಅಂತ. ಮತ್ತು ಯದಿ ಚ ಏವಂ ಚಿಂತಯಿತವ್ಯೋ ವಿಶೇಷ ಪರಿಕಲ್ಪ್ಯೇತ ಸಂಸಾರಿನಶ್ಚ ಈಶ್ವರಾತ್ಮತ್ವಂ ಈಶ್ವರಸ್ಯ ಚ ಸಂಸಾರಿ ಆತ್ಮತ್ವಂ ಇತಿ. ನೋಡಿ, ಈಗ ಹೀಗೆ ಇಲ್ಲಿ ತೋರ್ತಾ ಇದೆ ನಮಗೆ
ಹೀಗೊಂದು ವೇಳೆ ಆಗಿಬಿಟ್ಟರೆ, ಏನೋ ಪಾರಸ್ಪರಿಕ ಸಂಬಂಧ ಆಗಿ ತಾದಾತ್ಮ್ಯ ಅಂತ ಆಗಿಬಿಟ್ರೆ ಅವಾಗ ಏನಾಗತ್ತೆ, ಈಶ್ವರನಿಗೂ ನನಗೂ ತಾದಾತ್ಮ್ಯ ಸಂಬಂಧ ಏಕರೂಪ ಆಯಿತು. ನಾನು ಸಂಸಾರಿ, ಈಶ್ವರ ಅಸಂಸಾರಿ, ಎರಡಕ್ಕೂ ಏಕರೂಪ ಆಯಿತು ಅಂತಂದ ಮೇಲೆ ನನಗೆ ಐಶ್ವರ್ಯ ಬರಬೇಕು. ಐಶ್ವರ್ಯ ಅಂದ್ರೆ ಈಶ್ವರಸ್ಯ ಭಾವ ಐಶ್ವರ್ಯಂ. ಆ ಈಶ್ವರನ ಭಾವ ನನಗೆ ಬರಬೇಕು ಐಶ್ವರ್ಯ. ಪರಮಾತ್ಮನಿಗೆ ಇಲ್ಲ, ಪರಮಾತ್ಮನಿಗೆ ಸಂಸಾರಿತ್ವ ಬರಬೇಕು. ಇದನ್ನ ಹೇಳಿದ್ದಾರಲ್ಲ ಸೂತ್ರ ಭಾಷೆಯಲ್ಲಿ ಮೊಟ್ಟ ಮೊದಲಲ್ಲಿ ವಿಸ್ತಾರವಾಗಿ ಚರ್ಚೆ ಮಾಡಿಬಿಟ್ಟಿದ್ದಾರೆ. ಹೀಗೆ ನೀವು ಉಪಾಸನೆಯಲ್ಲಿಯೂ ಕೂಡ ತಾದಾತ್ಮ್ಯವನ್ನು ಒಪ್ಪಿಕೊಂಡು ಬಿಟ್ಟರೆ ಏನಾಗುತ್ತೆ, ಏನು ಈ ತರ ಈಶ್ವರನಿಗೆ ಸಂಸಾರಿತ್ವ ಬಂದ್ಬಿಡುತ್ತೆ, ನನಗೆ ಈಶ್ವರತ್ವ ಐಶ್ವರ್ಯ ಬಂದ್ಬಿಡುತ್ತೆ ನನಗೆ. ಇದು ಸಾಧ್ಯ ಸರಿ ಹೋಗಲ್ವಲ್ಲ ಅಂತಲೂ ತೋರುತ್ತೆ ನಮಗೆ. ಏನೋ ಎರಡು ಇದು ಎಲ್ಲ ವಿಕಲ್ಪ, ಹೀಗೂ ತೋರ್ತಾ ಇದೆ ಹಾಗೂ ತೋರ್ತಾ ಇದೆ. ಸಂಸಾರ ಅದ್ವೈತ ತತ್ರ ಸಂಸಾರಿಣ ತಾವತ್ ಈಶ್ವರಾತ್ಮತ್ವೇ ಉತ್ಕರ್ಷೋ ಭವೇತ್. ಹಾಗಾದ್ರೆ ಏನಾಗುತ್ತೆ, ಈ ಸಂಸಾರಿಗಳೆಲ್ಲರೂ ಸಂಸಾರಿಗಳಿಗೆ, ಸಂಸಾರಿಯಾದ ನನಗೆ ಈಶ್ವರಾತ್ಮತ್ವೇ ಈಶ್ವರನ ಸ್ವರೂಪ ಅಂತ ಹೇಳುವುದಾದರೆ, ತಾದಾತ್ಮ್ಯ ಅಲ್ಲ ಈಶ್ವರ ಸ್ವರೂಪ ಅಂತ ಹೇಳೋದಾದ್ರೆ, ನನ್ನ ಒಂದು ವಿಷಯದಲ್ಲಿ ಏನಾಯ್ತು, ಅತ್ಯಂತ ಉತ್ಕರ್ಷ ಆಯ್ತು. ಯಾಕೆ, ಸಂಸಾರ ಅಂತಕ್ಕಂಥದ್ದು ನಿಕೃಷ್ಟವಾದದ್ದು, ಈ ಒಂದು ಪರಮಾತ್ಮ ಸ್ವರೂಪ ಅದು ಉತ್ಕೃಷ್ಟವಾದದ್ದು. ಅವನ ಭಾವ ನನಗೆ ಬಂತು, ನಾನು ಉತ್ಕೃಷ್ಟನಾದೆ. ಏನು ಉತ್ಕರ್ಷವಾಗುತ್ತೆ ನನಗೆ, ಉತ್ಕರ್ಷ ಹೋಯ್ತು. ಇನ್ನು ಈಶ್ವರನಿಗೆ ಸಂಸಾರಿ ಭಾವ ಬಂದ್ಬಿಡ್ತು ಅಂತಂದ್ರೆ ಆ ಈಶ್ವರನ ಒಂದು ಆ ಉತ್ಕರ್ಷ ಇದೆಯಲ್ಲ ಅದು ನಿಕರ್ಷ ಆಗೋಯ್ತು. ಸಂಸಾರ ಸಂಸಾರಿ ಅಂತಕ್ಕಂಥ ನಿಕರ್ಷ. ಹೀಗೆ ಈಶ್ವರನಿಗೆ ನಿಕರ್ಷ ಭಾವ ಬಂದ್ಬಿಡ್ತು, ಸಂಸಾರಿಯಾದ ನನಗೆ ಉತ್ಕರ್ಷ ಭಾವ ಬಂದ್ಬಿಡ್ತು, ಎಲ್ಲ ವ್ಯತಿರಿಕ್ತ ಆಗೋಯ್ತು. ಆದ್ದರಿಂದ ಹೀಗೆ ತಿಳಿಯೋಕ್ಕಾಗಲ್ಲ ಅಂತಲೂ ತೋರುತ್ತೆ. ಎಲ್ಲ ಸಂಶಯ ಹೇಳ್ತಾ ಇದ್ದಾರೆ ತೋರುತ್ತೆ. ತಸ್ಮಾತ್ ಐಕ್ಯರೂಪ್ಯಮೇವ ಮತೇ ವ್ಯತಿಹಾರ ಆಮ್ನಾಯಸ್ತು ಏಕತ್ವ ದೃಢೀಕಾರಾರ್ಥ ಇತಿ. ಆದ್ದರಿಂದ ಏನಾಗುತ್ತೆ, ಇವೆಲ್ಲ ಸಂಶಯ ಬರಬೇಕು. ಇದು ಉಪಾಸನಾ ಪ್ರಕರಣ. ಇದು ಇಲ್ಲಿ ಏನಾಗೋಯ್ತು, ಈ ಒಂದು ಸಂಶಯದಲ್ಲಿ ಈ ಎರಡು ಸಂಶಯ ಇದೆಯಲ್ಲ ಅದರಲ್ಲಿ ತೀರ್ಮಾನ ಮಾಡಿದಷ್ಟೇ, ಸಿದ್ಧಾಂತವಲ್ಲ ಪೂರ್ವಪಕ್ಷವಲ್ಲ. ಇದು ಒಂದ್ ವೇಳೆ ಪೂರ್ವಪಕ್ಷ ಇಟ್ಕೋಬಹುದು, ಸಿದ್ಧಾಂತವಂತೂ ಅಲ್ಲ. ಏನಿದು, ಆದ್ದರಿಂದ ಐಕ್ಯರೂಪ್ಯಮೇವ ಮತೆ, ಈ ಒಂದು ಐಕ್ಯರೂಪ್ಯ ಒಂದು ಭಾವನೆ, ಒಂದು ಎಂಬತಕ್ಕಂಥ ಭಾವನೆ ನಮಗೆ ಒಂದು ಗೋಚರಿಸಬೇಕು. ಮತ್ತು ವ್ಯತಿಹಾರಾಮ್ನಾಯಸ್ತು, ವ್ಯತಿಹಾರ ಅಂದ್ರೆ ಪರಸ್ಪರ ಸಂಬಂಧದಿಂದ ಹೇಳಿದ್ದಾರಲ್ಲ, ಇದು ಏನು ಏಕತ್ವ ದೃಢೀಕಾರಾರ್ಥ. ಏಕತ್ವ ಇದೆಯಲ್ಲ ಅದನ್ನ ದೃಢೀಕರಣ ಮಾಡುವುದಕ್ಕೋಸ್ಕರ ಈ ವ್ಯತಿಹಾರವನ್ನು ಹೇಳಿದ್ದಾರೆ. ವ್ಯತಿಹಾರ ಅಂದ್ರೆ ಪಾರಸ್ಪರಿಕ ಸಂಬಂಧ, ಅದನ್ನ ಹೇಳಿದ. ಅವನೇ ನಾನು, ನಾನೇ ಅವನು ಅಂತಕ್ಕಂಥ ಹೇಳಿದ್ದಾರೆ ಅಂತ ಹೇಳಿದ. ಯಾವುದು ಇಲ್ಲಿ ಈ ಒಂದು ಸಂಶಯವಂತೂ, ಸಂಶಯ ಬಂದದಕ್ಕೆ ಮೊಟ್ಟ ಮೊದಲು ತೋರ್ತಕ್ಕಂಥದ್ದು ಏನು ಅಂತಂದ್ರೆ, ಈ ಒಂದು ಪರಮಾತ್ಮ ಪ್ರಕರಣ, ಉಪಾಸನಾ ಪ್ರಕರಣ ಎರಡೂ ವಿಧವಾಗಿ ತೋರುತ್ತೆ. ನಾನೇ ಅವನು, ಅವನೇ ನಾನು ಅಂತ ಅಂದ್ಬಿಟ್ರೆ ನನ್ನ ಒಂದು ಗುಣವಿಶೇಷ ಅವನಿಗೆ ಬರುತ್ತೆ, ಅವನ ಗುಣವಿಶೇಷ ನಮಗೆ ಬರುತ್ತೆ. ಅವನ ಗುಣವಿಶೇಷ ನಮಗೆ ಬಂದ್ರೆ ನಾನು ಉತ್ಕೃಷ್ಟನಾಗ್ತೇನೆ, ನನ್ನ ಗುಣವಿಶೇಷ ಅವನಿಗೆ ಹೋದ್ರೆ ಅವನು ನಿಕೃಷ್ಟನಾಗ್ಬಿಡ್ತಾನೆ ಪರಮಾತ್ಮ. ಎಲ್ಲಾದರೂ ಉಂಟೆ ಅಂತಲೂ ಬರುತ್ತೆ. ಆದರೆ ತಾದಾತ್ಮ್ಯವನ್ನು ಹೇಳಿರೋದ್ರಿಂದ, ಪಾರಸ್ಪರಿಕ ಸಂಬಂಧವನ್ನು ಹೇಳಿರೋದ್ರಿಂದ ಒಂದೇ ಎಂಬತಕ್ಕಂಥ ಭಾವನೆಯು ಬರುತ್ತೆ. ಹೀಗೆ ಬಂದರೆ ಇಲ್ಲಿ ಒಂದು ಸಿದ್ಧಾಂತ ಪೂರ್ವಪಕ್ಷ ಸಿದ್ಧಾಂತ ಒಂದು ಹೇಳ್ತಾರೆ, ಏನು ಇಲ್ಲ ಈ ತಾದಾತ್ಮ್ಯ ಅಂತಕ್ಕಂಥದ್ದೇ ಸರಿ, ಅದು ಅವನೇ ನಾನು, ನಾನು ಒಂದೇ ಏಕತ್ವ, ಒಂದೇ ಭಾವನೆ. ಇದು ಈ ಈ ವ್ಯತಿಹಾರ ಅವನೇ ನಾನು ಅವನೇ ಅಂತ ಎರಡು ಯಾಕೆ ಹೇಳ್ಬಿಟ್ಟು ಒಂದೇ ಅಂತ ಹೇಳ್ಬೋದಾಗಿತ್ತಲ್ಲ, ವೇದಾಂತದಂತೆ ಏಕಮೇವ ದ್ವಿತೀಯ ಅಂತ ಹೇಳ್ಬಿಡೋದಾಗಿತ್ತಲ್ಲ. ಯಾಕೆ ಅಂದ್ರೆ ಅದು ಇದು ಉಪಾಸನಾ ಪ್ರಕರಣ, ಈ ಆದಿತ್ಯೋಪಾಸನೆ ಸಂಬಂಧಪಟ್ಟಿದ್ದು. ಇನ್ನೊಂದು ಈ ಏಕತ್ವವನ್ನ
ದೃಢೀಕರಿಸುವುದಕ್ಕಾಗಿಯೇ ಇದನ್ನು ಹೇಳಿದ್ದಾರೆ. ಅಷ್ಟೆ. ಇದನ್ನು ಹೇಳಿ ಇದರ ಮೂಲಕ ಏಕತ್ವವನ್ನ ದೃಢೀಕರಣಗೊಳಿಸಿದ್ದಾರೆ. ಹಾಗಾಗಿ ಎರಡೂ ಕೂಡ ಒಂದೇ, ಎರಡೂ ಕೂಡ ಬೇರೆ ಅಲ್ಲ. ಎರಡೂ ವ್ಯಾಪಾರ ಶ್ರುತಿ ಮತ್ತೆ ಐತರೇಯ ಶ್ರುತಿಯಲ್ಲಿ ಹೇಳಿರತಕ್ಕಂಥದ್ದು ಆ ಉಪಾಸನೆ ಇದೆಯಲ್ಲ ಅದನ್ನ ಒಂದೇ ಎಂಬುದಾಗಿ ತಿಳಿಯಬೇಕು ಎಂಬತಕ್ಕಂಥದ್ದು ನಮಗೆ ನಿರ್ಣಯವಾಗುತ್ತೆ ಅಂತ ಹೇಳಿದ್ರು. ಈಗ ಮುಂದೆ ಹೇಳ್ತಾ ಇದ್ದಾರೆ, ಆಯ್ತೇನಪ್ಪ ನಿಮ್ದೆಲ್ಲ ಆಯ್ತಲ್ಲ, ಆಯ್ತು. ಈಗ ನಾವು ಹೇಳ್ತೇವೆ ಇದು ಎಂದಿಗೂ ಸಾಧ್ಯವಿಲ್ಲ. ಹಿಂದೆ ಹೇಳಿದ್ರು ಎರಡು ಅಲ್ಲ, ಅದ ಬೇರೆ ಬೇರೆ ವಿಚಾರ ಆದ್ರೂ ಕೂಡ ಅಲ್ಲೂ ಬೇರೆ ಬೇರೆ ಶ್ರುತಿಗಳ ತಗೊಂಡು ಎರಡು ಒಂದೇ ಅಂತ ತೀರ್ಮಾನ ಮಾಡಿದ್ರು. ಇಲ್ಲಿ ಹೇಳಿದ್ರು ಇಲ್ಲಿ ಎರಡು ಇದೆ, ಇಲ್ಲಿ ಬೇರೆ ಒಂದೇ ಅಂತ ತಿಳಿಯುವುದಕ್ಕೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಆಗುವುದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಹೇಗೆ ಸ್ವಾಮಿ? ನಾವು ಹೇಳಿದ್ವಲ್ಲ ನಿಮಗೆ, ಯೋಸೌ ಸೋಹಂ ಅಂತ ಬಂದಿದೆಯಲ್ಲ. ಇಲ್ಲ, ಬಂದಿದೆಯಪ್ಪ, ವಾಕ್ಯ ಬಂದಿದೆ. ಆದರೆ ಈ ರೀತಿಯಾಗಿ ವಾಕ್ಯ ಬಂದಿದ್ದ ಮಾತ್ರಕ್ಕೆ ಇದನ್ನ ಇವೆಲ್ಲ ಕೂಡ ಏಕರೂಪಮೇವ ಉಪಾಸನಂ ಅಂತ ತಿಳಿಯುವುದಕ್ಕೆ ಸಾಧ್ಯವಿಲ್ಲ. ಇದು ಒಂದೇ ರೀತಿಯ ಒಂದೇ ಉಪಾಸನೆ ಆಗುವುದಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತ ಹೇಳಿ ಇದನ್ನು ನಾವು ಹೇಗೆ ಚಿಂತನೆ ಮಾಡಬೇಕು ಈ ವಾಕ್ಯವನ್ನು. ನಾನೇ ನೀನು ಅಂತ ಈ ಒಂದು ಯಾವುದಂದ್ರೆ ವ್ಯತಿಹಾರದಿಂದ ಹೇಳಿಬಿಟ್ಟಿದ್ದಾರೆ. ಹೇಳಿದ್ದನ್ನ ನಾವು ಅದನ್ನು ಯಾವ ರೀತಿ ನಾವು ತಿಳ್ಕೊಳ್ಬೇಕು ಅಂತ ಹೇಳೋದನ್ನ ಆ ಒಂದು ಸಿದ್ಧಾಂತ ಭಾಗ, ಅದನ್ನ ಮುಂದಿನ ಭಾಗದಲ್ಲಿ ನಾವು ನೋಡೋಣ. ಈ ಮುಂದಿನ ಭಾಗದಲ್ಲಿ ಇಲ್ಲಿ ಒಂದು ಸಿದ್ಧಾಂತ ಹೇಳಿದ್ದಾರಲ್ಲ, ಅದರಲ್ಲಿ ಒಂದು ವಿಶೇಷ ಇದೆ. ಅಲ್ಲಿ ಹಿಂದೆ ಇದನ್ನು ತೀರ್ಮಾನ ಮಾಡಿದೆಲ್ಲರೂ ಒಂದೇ ಅಂತ, ಆದ್ರೆ ಇಲ್ಲಿ ಒಂದು ವಿಶೇಷ ಇದೆ. ಆ ವಾಕ್ಯವನ್ನು ತಗೊಂಡು ಮುಂದೆ ಹೇಳಿದ್ದಾರೆ. ಅದನ್ನ ನಾಳೆ ದಿವಸ ಆ ಒಂದು ವಿಶೇಷವನ್ನು ಮತ್ತೆ ಚಿಂತನೆ ಮಾಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.